ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನೆಲ್. ಮೊದಲನೇ ಸರಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರ್ತಕ್ಕಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ದಿನದಿಂದ ದಿನಕ್ಕೆ ಹೊಸ ಸುದ್ದಿಗಳು ವೈರಲ್ ಆಗ್ತಾನೇ ಇದೆ. ಅದರಲ್ಲೂ ಕೂಡ ಈ ಒಂದು ಬಿಗ್ ಬಾಸ್ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯ ಜನರಿಗೂ ಕೂಡ ಇಲ್ಲಿ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಇದಕ್ಕೆ ಒಂದು ಅಗ್ನಿ ಪರೀಕ್ಷೆ ಅಂತಕ್ಕಂತಹ ಒಂದು ಟಾಸ್ಕ್ ಅನ್ನ ಕೊಟ್ಬಿಟ್ಟು ಸಾಮಾನ್ಯ ಜನರನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಆಲ್ರೆಡಿ ಪ್ರಾರಂಭ ಆಗಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಇವಾಗ 60 ಜನರು ಪ್ರಸ್ತುತವಾಗಿ ಒಂದು ಆಡಿಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥವ್ರು ನಮಗೆಲ್ಲರಿಗೂ ಗೊತ್ತಿರುವಂತಹ ಅಮುಕು ಡುಮುಕು ಮಂಜು ಅವರು ನಿನ್ನೆ ಅದಕ್ಕೆ ಆಡಿಷನ್ಗೆ ಬಂದಿದ್ರು. ಅವರನ್ನ ಸಂಗೀತ ಅವ್ರನ್ನ ಸ್ವಲ್ಪ ಇಂಪ್ರೆಸ್ ಮಾಡುವಂತ ನಿರಂಜನ್ ದೇಶಪಾಂಡೆ ಹೇಳಿರ್ತಾರೆ. ಅದಕ್ಕೆ ಮಂಜು ಅವರು ಹೇಳ್ತಾರೆ, ನಾನು ಇಲ್ಲಿ ಯಾರನ್ನು ಇಂಪ್ರೆಸ್ ಮಾಡಲಿಕ್ಕೆ ಬಂದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ಇದಕ್ಕೆ ಕೋಪಗೊಂಡಂತಹ ವಿನಯ್ ಹೇಳ್ತಾರೆ, ಗೆಟ್ ಔಟ್ ಫ್ರಮ್ ದ ಸ್ಟೇಜ್ ಅಂತ ಡೈರೆಕ್ಟ್ ಆಗಿ ಹೇಳಿದ ತಕ್ಷಣ ಮಂಜು ಅವರು ಅಲ್ಲಿಂದ ಹೋಗ್ತಾರೆ. ಇದು ನಿನ್ನೆಯ ಒಂದು ಪ್ರೊಮೋ ಆಗಿತ್ತು. ಇವತ್ತಿನ ಪ್ರೊಮೋದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಗಂಗಾ ಅಂತಕ್ಕಂತಹ ವ್ಯಕ್ತಿ ಬಂದಿರ್ತಾರೆ. ಗಂಗಾ ಅವರು ನಮಗೆಲ್ಲರಿಗೂ ಕೂಡ ಚಿರಪರಿಚಿತರು. ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವಾಗಲೂ ಕೂಡ ಒಂದು ರೀಲ್ಸ್ ಅನ್ನ ಮಾಡ್ತಾ ಇರ್ತಾರೆ. ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ ಅದು. ಅವರು ಸ್ಟೇಜ್ ಮೇಲೆ ಬರುವಾಗ ಸ್ವಲ್ಪ ವಿಚಿತ್ರವಾಗಿ ಸ್ವಲ್ಪ ನೈಟಿಯನ್ನೆಲ್ಲ ಹಾಕೊಂಡು ಬಂದಿರ್ತಾರೆ. ನೀವು ಇರೋದು ಈಗೇನಾ ಅಂತ ಶ್ರುತಿ ಅವರು ಕೇಳಿದ್ದಕ್ಕೆ, ಹೌದು ನಾನು ಇರೋದು ಈಗೇನೆ, ನಾನು ನಿಮಗೆ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಅವರು ಹೇಳಿದಾಗ, ಸಂಗೀತ ಅವರು ನೀವು ಕ್ರಂಜಿಯಾಗಿ ವಿಡಿಯೋಸ್ ಮಾಡಿದ್ರೆ ಅದನ್ನ ಎಂಟರ್ಟೈನ್ಮೆಂಟ್ ಅಂತಾರ ಅಂತ ಅವರು ಕೋಪವಾಗಿ ಕೇಳ್ತಾರೆ. ಅದಾದ್ಮೇಲೆ ಗಂಗಾ ಅವರು ನಮಸ್ಕಾರ, ನಿಮ್ಮ ಕಾಲಿಗೆ ಅಡ್ಬಿದ್ದೆ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಮತ್ತೆ ಕಾಲಿಗೆ ಅಡ್ ಬೀಳಲೇ ಇಲ್ಲ ಅಂತ ಸಂಗೀತ ಅವರಿಗೆ ಕೋಪವಾಗಿ ಹೇಳ್ತಾರೆ. ಅಲ್ಲ, ನೀವು ಈ ತರ ರೀಲ್ಸ್ ಮಾಡ್ತಿರಲ್ಲ, ಇದನ್ನ ನಿಮ್ಮ ಮಗಳು ಕೂಡ ನೋಡ್ತಾಳಾ ಅಂತ ವಿನಯ್ ಅವರು ಕೇಳಿದ್ದಕ್ಕೆ, ಹೌದು ನನ್ನ ಮಗಳು ಕೂಡ ನೋಡ್ತಾಳೆ, ಇದೇ ತರ ಮತ್ತೆ ನಿಮ್ಮ ಮಗಳು ಕೂಡ ಮಾಡಿದ್ರೆ ಅಂತ ಕೇಳಿದಾಗ ಸೈಲೆಂಟ್ ಆಗ್ಬಿಡ್ತಾರ ಅಲ್ಲಿಗೆ ಗಂಗಾ. ಶ್ರುತಿ ಅದಕ್ಕೆ ಇಂಥ ಒಂದು ಬಿಹೇವಿಯರ್ ಇರ್ತಕ್ಕಂತಹ ವ್ಯಕ್ತಿನ ನಾನು ಬಿಗ್ ಬಾಸ್ಗೆ ಕಳ್ಸಕ್ಕೆ ಇಷ್ಟಪಡಲ್ಲ ಅಂತ ಶ್ರುತಿ ಅವರು ಹೇಳ್ತಾರೆ. ಅದಾಗೇನೆ ಮತ್ತೆ ಸಂಗೀತ ಕೂಡ, ನಾನು ಕೂಡ ಈ ತರ ಒಂದು ಕ್ಯಾರೆಕ್ಟರ್ನ ಬಿಗ್ ಬಾಸ್ ಒಳಗಡೆ ಕಳ್ಸಕ್ಕೆ ನನಗೂ ಕೂಡ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ರೆಡ್ ಸಿಗ್ನಲ್ ಕೊಡ್ತಾರೆ. ಅದರಿಂದ ಕೋಪಗೊಂಡಂತಹ ಗಂಗಾ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಇನ್ನ 3 ಜನ ಕಂಟೆಸ್ಟೆಂಟ್ ಕೂಡ ಇರ್ತಾರೆ. ಅವ್ರಿಗೆ ಚಂದನ್ ಅವ್ರದ್ದು ಮತ್ತು ವಿನಯ್ ಅವ್ರದ್ದು ಒಂದು ಫೋಟೋ ಇರುತ್ತೆ. ಆ ಫೋಟೋನ ಅವರು ಪೀಲ್ ಮಾಡೋಕ್ಕೆ ಹೇಳ್ತಾರೆ. ಅವರು ನೀವು ಈ ಒಂದು ಬಿಗ್ ಬಾಸ್ ಇದರಲ್ಲಿ ಇರೋಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಹೇಳ್ಬಿಟ್ಟು ವಿನಯ್ ಅವರ ಒಂದು ಫೋಟೋನ ಹರಿದಾಕ್ಬಿಡ್ತಾರೆ. ಸೊ ಇದು ಇವತ್ತಿನ ಒಂದು ಪ್ರೊಮೋ ಆಗಿತ್ತು. ಖಂಡಿತ ನಾವು ನೋಡಬೇಕು. ಈ ಒಂದು ಪ್ರೊಮೋದಲ್ಲೇ ಇಷ್ಟು ಒಂದು ಕ್ಯೂರಿಯಾಸಿಟಿನ ಹುಟ್ಟಿಸ್ತಾ ಇದ್ದಾರೆ. ಈ ಅಮುಕು ಡುಮುಕು ಮಂಜು ಅವರಾಗಿರ್ಬೋದು, ಅಥವಾ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಸೆಲೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ತನ್ನ ಸರ್ಟಿಫಿಕೇಟ್ನೇ ಹರಿದಾಕುವಂಥದ್ದಾಗಿರ್ಬೋದು. ಈ ಥರ ದಿನಕ್ಕೆ ಒಂದೊಂದು ಪ್ರೊಮೋಗಳನ್ನು ನೋಡ್ತಾ ಇದ್ರೆ ಅದರಲ್ಲಿರ್ತಕ್ಕಂಥ ಕ್ಯೂರಿಯಾಸಿಟಿ ಇನ್ನೂ ಕೂಡ ಜಾಸ್ತಿನೇ ಆಗ್ತಾ ಇದೆ ನಮಗೆ ಅಂತ ಹೇಳ್ಬೋದು. ಕೆಲವರು ಏನು ಹೇಳ್ತಾರೆ ಅಂತಂದರೆ, ಬಿಗ್ ಬಾಸ್ ಮನೆಗೆ ಗಂಗಾ ಅವರು ಖಂಡಿತ ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆಡಿಷನ್ಗೆ ಬಂದಿರೋದ್ರೆ ಈ ರೀತಿ ಆದರೆ ಇನ್ನು ನೆಕ್ಸ್ಟ್ ಅಲ್ಲಿ ಇರೋದು ಯಾವ ರೀತಿ ಅಂತ ಇನ್ನೂ ಕೆಲವರು ಕ್ವಶನ್ಸ್ ಮಾಡ್ತಾ ಇದ್ದಾರೆ. ಸೊ ಇದು ಆಡಿಷನ್ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಒಂದು ಕುತೂಹಲ ಜಾಸ್ತಿ ಆಗ್ತಾ ಇದೆ ಡೇ ಬೈ ಡೇ. ನಾವು ಕಾದ್ ನೋಡಬೇಕು ಅಂತಿಮವಾಗಿ ಯಾರು ಈ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ನಮ್ಗೆ ಇನ್ನೂ ಅಧಿಕೃತವಾಗಿ ತಿಳಿದಿಲ್ಲ. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡಲೇಬೇಕು. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೇ ಇದ್ದಾವೆ. ಅದರಲ್ಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಅಮುಕು ಡುಮುಕು ಮಂಜು ಅವ್ರನ್ನ ಸೆಲೆಕ್ಟ್ ಆಗಿದ್ದಾರೆ ಅಂತ. ಬಟ್ ಇದ್ರವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿ ಅಂತಕ್ಕಂಥದ್ದು ನಮಗೆ ಸಿಕ್ಕಿಲ್ಲ. ಅದೇ ರೀತಿಯಾಗಿ ಗಂಗಾ ಪರಿಸ್ಥಿತಿ ಕೂಡ ಇದೇ ವಿಚಾರದಲ್ಲೂ ಕೂಡ ಅವರು ಕೂಡ ಆಗಿರ್ಬೋದು ಅಂತ ಕೆಲವೊಂದು ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಗ್ತಾನೇ ಇದೆ. ಅವರ ಒಂದು ಸೆಲೆಕ್ಷನ್ ಪ್ರೋಸೆಸ್ಸು ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಅಪ್ಡೇಟ್ ನಮಗೆ ಇಲ್ಲ. ಒಂದು ವೇಳೆ ಏನಾದರೂ ಅಧಿಕೃತವಾಗಿ ಏನಾದರೂ ಬಿಗ್ ಬಾಸ್ ಮನೆಗೆ ಗಂಗಾ ಅವರು ಆಯ್ಕೆ ಆದರೆ ಅವರ ಪರ್ಸ್ನಾಲಿಟಿ ಹೇಗಿರುತ್ತೆ ಅಂತಕ್ಕಂಥದ್ದು ತುಂಬ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ. ಇನ್ನು ಬಿಗ್ ಬಾಸ್ ಮನೇಲಿ ಕೇವಲ ಸೆಲೆಬ್ರಿಟಿ ಸ್ಟೇಟಸ್ ಸಾಕಾಗೋದಿಲ್ಲ. ಅಲ್ಲಿ ಕಂಟೆಸ್ಟೆಂಟ್ಗಳು ತಮ್ಮ ವ್ಯಕ್ತಿತ್ವ, ಮಾತಿನ ಶೈಲಿ, ಆಟದ ತಂತ್ರ, ಈ ರೀತಿ ಎಲ್ಲವನ್ನು ಕೂಡ ಒಂದು ಗಮನಕ್ಕೆ ನಾವು ತೆಗೆದುಕೊಂಡು ಇಲ್ಲಿ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗಂಗಾ ಕೂಡ ಏನಾದ್ರು ಮನೆಯೊಳಗೆ ಬಂದರೆ ಅವರು ಶಾಂತವಾಗಿ ಆಟ ಆಡ್ತಾರಾ, ಅಥವಾ ತಮ್ಮದೇ ಆಗಿರ್ತಕ್ಕಂಥ ಸ್ಟ್ರಾಂಗ್ ಒಪಿನಿಯನ್ ಮೂಲಕ ಅವರು ಏನಾದ್ರು ಎಲ್ಲರ ಗಮನ ಸೆಳೀತಾರಾ ಅಂತಕ್ಕಂಥದ್ದು ಒಂದು ಕುತೂಹಲವನ್ನು ಮೂಡಿಸುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಬಟ್ ನಾವಿಲ್ಲಿ ಪ್ರೊಮೋದಲ್ಲಿ ನೋಡಿರುವ ರೀತಿ ಏನಾಗುತ್ತೆ ಅಂದರೆ, ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ. ಅವರು ಆ ಸ್ಟೇಜಿಂದ ಅದೇ ರೀತಿ ಒಂದು ನೈಟಿಯನ್ನು ಹಾಕ್ಕೊಂಡ್ಬಂದಿರ್ತಾರೆ, ಅದ್ರ ಮೇಲೆ ಒಂದು ವೇಲ್ ಹಾಕ್ಕೊಂಡ್ಬಂದಿರ್ತಾರೆ. ಅದೇ ರೀತಿ ಅಲ್ಲಿಂದ ವಾಪಸ್ ಹೋಗೋ ಥರ ನಮಗೆ ಪ್ರೊಮೋದಲ್ಲಿ ಕಾಣಿಸ್ತಾ ಇದೆ. ಬಟ್ ಇಷ್ಟು ಮಾತ್ರ ಇಲ್ಲಿವರೆಗೂ ಅಪ್ಡೇಟ್ ಇದೆ. ಇವರು ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅಂತ ನಾವು ಖಂಡಿತ ಕಾದು ನೋಡಬೇಕಾಗುತ್ತೆ. ಮತ್ತು ಹೊಸ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಹೊಸ ಅಪ್ಡೇಟೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.